ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಯದು ಮಹಾರಾಜನಿಗೆ ದತ್ತಾವಧೂತರ ಉಪದೇಶಾಮೃತ. ದತ್ತಾವಧೂತರ 24 ಗುರುಗಳಲ್ಲಿ 12ನೆಯದು ಜೇನುನೊಣ. ಜೇನುನೊಣವು ಪ್ರತಿ ಹೂವಿನ ಹತ್ತಿರ ಹೋಗಿ ಆ ಹೂವಿಗೆ ನೋವಾಗದಂತೆ ಮಕರಂದವನ್ನು ಮಾತ್ರ ಹೀರಿ ಕುಡಿಯುವಂತೆ ಸಾಧುಗಳು ಪ್ರತಿ ಮನೆಗೆ ಹೋಗಿ ಗೃಹಸ್ಥರಿಗೆ ಯಾವುದೇ ತೊಂದರೆಯನ್ನು ಕೊಡದೆ ತಮ್ಮ ಪ್ರಾಣಾಧಾರಕ್ಕಾಗಿ ಮಾತ್ರ ಆಹಾರವನ್ನು ಸ್ವೀಕರಿಸಿ ಹಸಿವೆಯನ್ನು ತಣಿಸುತ್ತಾರೆ. ಅವರಿಗೆ ಮತಿಹೀನ ಅಥವಾ ಬುದ್ಧಿವಂತ ಎಂಬ ವ್ಯತ್ಯಾಸಗಳು ಗಣನೆಗೆ ಬರುವುದಿಲ್ಲ. ತಾವರೆಯ ಮಕರಂದವನ್ನು ಹೀರಲು ಹೋದ ದುಂಬಿಯು ಸೂರ್ಯಾಸ್ತವಾದರೆ ಹಿಂತಿರುಗುವುದಿಲ್ಲ. ಅರಳಿದ ತಾವರೆಯು ಸಂಜೆಯಾಗುತ್ತಲೇ ಮುಚ್ಚಿಕೊಳ್ಳುತ್ತದೆ. ದುಂಬಿಯು ಅದರಲ್ಲಿಯೇ ಸಿಲುಕಿಕೊಂಡು ಸಾವಿಗೀಡಾಗುತ್ತದೆ. ಅದೇ ರೀತಿ ಇನ್ನೂ ಸಾಧನೆಯ ಹಾದಿಯಲ್ಲಿರುವ ಸನ್ಯಾಸಿಯು ಒಂದೇ ಸ್ಥಳದಲ್ಲಿ ಹೆಚ್ಚು ಕಾಲ ಇದ್ದರೆ ವಿಷಯಾದಿಗಳಿಗೊಳಗಾಗಿ ತನ್ನ ಸ್ವರೂಪವನ್ನು ನಾಶ ಮಾಡಿಕೊಳ್ಳುವ ಅವಕಾಶವಿದೆ. ಭಿಕ್ಷೆ ಸ್ವೀಕರಿಸುವ ಸಾಧುವು ಇನ್ನೊಂದು ಹೊತ್ತಿಗೆ ಬೇಕೆಂದು ಸಂಗ್ರಹ ಮಾಡಬಾರದು. ಸಂಗ್ರಹವಿದ್ದರೆ ಅದರ ನಾಶ ಖಂಡಿತ. ಈ ವಿಷಯದಲ್ಲಿ ನಾನು ದುಂಬಿಯನ್ನು ನನ್ನ ಗುರುವಾಗಿ ಭಾವಿಸಿದೆ. ದುಂಬಿಯು ತನ್ನ ಕಾಯ ಕಷ್ಟದಿಂದ ಜೇನನ್ನು ತನ್ನ ಗೂಡಿನಲ್ಲಿ ಸಂಗ್ರಹಿಸುತ್ತದೆ. ಬೇಟೆಗಾರನು ಜೇನುನೊಣಗಳನ್ನು ಓಡಿಸಿ ಜೇನುತುಪ್ಪವನ್ನು ತೆಗೆದುಕೊಳ್ಳುತ್ತಾನೆ. ಆದ್ದರಿಂದ ಪ್ರಪನ್ನನೂ ಯೋಗಿಗಳು, ಸನ್ಯಾಸಿಗಳು, ಭಕ್ತರು ಸಂಗ್ರಹಿಸುವ ಗೋಜಿಗೆಯೇ ಹೋಗಬಾರದು. ಕಾಲಕ್ರಮದಲ್ಲಿ ಅದು ನಾಶವಾಗುವುದು. ಆದ್ದರಿಂದ ಸತ್ಕರ್ಮವನ್ನೇ ಸದಾಕಾಲವೂ ಮಾಡುತ್ತಾ ಅದನ್ನೇ ಸಂಗ್ರಹಿಸಬೇಕು. ಈ ಮರ್ಮವನ್ನು ತಿಳಿಯದೆ ಅಧಮರು ಕಾಮಾಸಕ್ತಿಯಿಂದ ನಾಶವಾಗುತ್ತಾರೆ. ಸಿರಿ ಸಂಪತ್ತು ವಿನಾಶಕಾರವಾದದ್ದು, ನಾಶಕ್ಕೆ ಮೂಲ. ಸ್ತ್ರೀಯ ಮೋಹ ಅಧಿಕವಾದಂತೆ ಸಂಸಾರ ವ್ಯಾಧಿಯು ಹೆಚ್ಚಾಗುತ್ತಾ ಹೋಗುತ್ತದೆ. ಹೆಣ್ಣು ಮತ್ತು ವಸ್ತುಗಳಿಂದ ಯಾವನು ವಿಚಲಿತನಾಗದೇ ಇರುತ್ತಾನೋ ಅವನೇ ಲೋಕದಲ್ಲಿ ಜನಾರ್ದನ ಸ್ವರೂಪ. ಆದ್ದರಿಂದ ಸ್ತ್ರೀಯ ಇಚ್ಛೆಯನ್ನು ತ್ಯಜಿಸಬೇಕು. ದುಂಬಿಯು ತಾನು ಅನುಭವಿಸದೆ ದಾನವನ್ನೂ ಮಾಡದೆ ಮಧುರವನ್ನು ಸಂಗ್ರಹಣೆ ಮಾಡಿ ಕಡೆಗೆ ಬೇಟೆಗಾರನ ಪಾಲು ಮಾಡುತ್ತದೆ. ಬೇಟೆಗಾರನು ಜೇನುನೊಣಗಳನ್ನು ಹಲವು ವಿಧದಲ್ಲಿ ಹಿಂಸಿಸಿ ಅವು ಬಹುಕಾಲದಿಂದ ಕಷ್ಟದಿಂದ ಸಂಗ್ರಹಿಸಿದ ಜೇನನ್ನು ಕಸಿದುಕೊಂಡು ಧನವಂತರಿಗೆ ಮಾರಿಕೊಳ್ಳುತ್ತಾನೆ. ಹೀಗೆ ಮಾನವನು ತಾನೂ ಅನುಭವಿಸದೆ ತಂದೆ ತಾಯಿಗಳಿಗೂ ಕೊಡದೆ ಹೆಂಡತಿ ಮಕ್ಕಳು ಬಂಧು ಬಾಂಧವರನ್ನೂ ಆದರಿಸದೆ ದಾನ ಧರ್ಮ ಮಾಡದೆ ಕೂಡಿಸಿಟ್ಟ ಸಂಪತ್ತು ಕೊನೆಗೆ ರಾಜನ, ಕಳ್ಳರ ಹಾಗೂ ವಂಚಕರ ವಶವಾಗುತ್ತದೆ. ಆದ್ದರಿಂದ ಸದ್ಗುಣಶೀಲರು ಸಂಪತ್ತನ್ನು ಶೇಖರಿಸಬೇಕೆಂಬ ದುರ್ಗುಣಕ್ಕೆ ಬಲಿಯಾಗಬಾರದು. ಒಬ್ಬ ಗೃಹಸ್ಥನು ತಾನು ಸಂಪಾದನೆ ಮಾಡಿದ ದ್ರವ್ಯದಿಂದ ದಿನಸಿಯನ್ನು ಶೇಖರಿಸಿ ಭೋಜನ ಮಾಡುತ್ತಾನೆ. ಅವನು ಭಜಿಸುವಾಗ ಸನ್ಯಾಸಿಯಾಗಲಿ ಬ್ರಹ್ಮಚಾರಿಯಾಗಲಿ ಭಿಕ್ಷೆಗೆ ಬಂದರೆ ಭಿಕ್ಷೆಯನ್ನು ಬೇಡಿದಷ್ಟೇ ನೀಡಿಯೇ ತಾನು ಸ್ವೀಕರಿಸಬೇಕು. ಅತಿಥಿಯ ವಿಷಯದಲ್ಲಿ ನಿರಾಸಕ್ತಿಯನ್ನು ತೋರಿಸಿದರೆ ಅವನು ಮಾಡುವ ಪುಣ್ಯ ಕಾರ್ಯಗಳೆಲ್ಲವೂ ವ್ಯರ್ಥವಾಗುವವು. ತಾನು ಭುಜಿಸುವಾಗ ಬರುವ ಅತಿಥಿಯನ್ನು ಸತ್ಕರಿಸುವುದೇ ಸ್ವಧರ್ಮಾಚರಣೆಯಾಗುವುದು. ದುಂಬಿಯು ಹೇಗೆ ಸಣ್ಣದು ದೊಡ್ಡದು ಎಂಬ ಭೇದ ಮಾಡದೆ ಎಲ್ಲ ವಿಧವಾದ ಹೂವುಗಳಿಂದಲೂ ಮಕರಂದವನ್ನು ಹೀರಿಕೊಳ್ಳುತ್ತದೆಯೋ ಅಂತೆಯೇ ಸಾಧುಗಳು ಶಾಸ್ತ್ರಾಧ್ಯಯನಗಳಿಂದ ವಿವೇಕ ಹೊಂದಿದವರಾಗಿ ಸದ್ವಿಚಾರಗಳು ಪುರಾಣಗಳಿಂದ, ವೇದ ಪಂಡಿತರಿಂದ, ಸ್ತೋತ್ರಗಳಿಂದ ಯಾರಿಂದಲಾದರೂ ಬಂದರೂ ಅದರ ಸಾರವನ್ನು ಗ್ರಹಿಸಿ ಬ್ರಹ್ಮಸ್ಥಿತಿಯನ್ನು ಹೊಂದುತ್ತಾರೆ. ಒಂದು ಹಂಸ ಪಕ್ಷಿಯು ನೀರು ಬೆರೆತಿರುವ ಹಾಲಿನಿಂದ ಹಾಲನ್ನು ಮಾತ್ರ ಹೀರಿಕೊಳ್ಳುವಂತೆ ಸಾರವತ್ತಾದುದನ್ನು ಮಾತ್ರ ಸ್ವೀಕರಿಸುತ್ತಾರೆ. ಎಲ್ಲ ಭೂತಗಳಲ್ಲಿಯೂ ಭಗವದ್ಭಾವನೆಯೇ ಮುಖ್ಯ ಸಾರಾಂಶವಾಗಿರುತ್ತದೆ. ಈ ನಿಷ್ಠೆ ಇರುವವರಿಗೆ ಅಪಾಯವು ಕನಸಿನಲ್ಲಿಯೂ ಎದುರಾಗುವುದಿಲ್ಲ. ಜೈ ಗುರುದೇವ ದತ್ತ.